ಅವರೇ, ಸಮಾಜ ಸೇವಕರು ಹಾಗೂ ಶಿಕ್ಷಕರ ಪರ ಕಾಳಜಿ ಇರ್ತಕ್ಕಂಥ ಅವರೇ, ಹಾಗೆಯೇ ಆತ್ಮೀಯರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಕೆ ರಾಮಚಂದ್ರಪ್ಪನವರೇ, ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥ್ ಅವರೇ, BRC ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೋಮೇಶ್ ಅವರೇ, ಹಾಗೆಯೇ ನಗರಸಭಾ ಸದಸ್ಯರಾಗಿರ್ತಕ್ಕಂಥ 26 ಮತ್ತು 31ನೇ ಸಾಲಿನ ತಾಲೂಕು ಶಿಕ್ಷಕರ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಬಹುಶಃ ಮುಳಬಾಗಿಲು ತಾಲೂಕಿನ ಇತಿಹಾಸದಲ್ಲಿ ಸನ್ಮಾನ್ಯ ಶ್ರೀ ಎಸ್ ಜಯರಾಮ್ ಅವರು, ನಮ್ಮ ಪ್ರಸಾದ್ ಅವರ ತಂದೆ ಸಾಹೇಬರು, ಇವರೆಲ್ಲ ಹಲವರು ಹಿರಿಯರಿದ್ದಾಗ ಸುಮಾರು 25ರಿಂದ 30 ವರ್ಷಗಳ ಹಿಂದೆ ಈ ಶಿಕ್ಷಕರ ಸಂಘ ಎಲ್ಲೋ ಒಂದು ಕಡೆ ಮಂಗಳಾಸ್ಪತ್ರೆಯಲ್ಲಿ ಕೂತ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಶಿಕ್ಷಕರ ಘನತೆ ಗೌರವವನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ತದನಂತರ ದಿನಗಳಲ್ಲಿ ಬಹಳ ನೋವಿನ ಸಂಗತಿ ಏನಂದ್ರೆ 2 ಪ್ರಬಲ ಗುಂಪುಗಳಾಗಿ ಶಿಕ್ಷಕರ ಸಂಘ ವಿಭಜನೆ ಆಗುತ್ತೆ. ಆ ಪ್ರಬಲ ಗುಂಪಿನಲ್ಲಿ ಹಲವಾರು ಬಾರಿ ಸೋತು ಸುಣ್ಣಾದಂತ ಒಂದು ಗುಂಪು, ಮತ್ತೆ ಗೆದ್ದಂತ ಮತ್ತೊಂದು ಗುಂಪು. ಆ ಮತ್ತೆ ಗೆದ್ದಂತ ಗುಂಪಿಗೆ ನಾಯಕರೇ ಜಗನ್ನಾಥ್. ಬಹುಶಃ ಶಾಸಕರು ಹಳೆಯ ದಿನಗಳನ್ನ ನೆನಪಿಸಿದ್ರು. ಯಾಕೆ ಅಂತಂದ್ರೆ ಶಿಕ್ಷಕರು ರಾಜಕೀಯ ಬೇಡ, ಮಕ್ಕಳಿಗೆ ಪಾಠ ಮಾಡೋಣ, ರಾಜಕೀಯ ನಮ್ಗೆ ಬೇಕು. ಆದ್ರೆ ಕರ್ನಾಟಕ ಸರ್ಕಾರದ ನಿಯಮದಲ್ಲೇ ಇದೆ ಶಿಕ್ಷಕರ ಚುನಾವಣೆ, ಅದು ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಅಂತಾನೆ ನಡೀತಕ್ಕಂಥದ್ದು. ಹಾಗಾಗಿ ಚುನಾವಣೆಗೆ ಹೋಗ್ಬೇಕಾದಂತ ಪರಿಸ್ಥಿತಿಗಳು ಮೊದಲ ಕಾಲದಲ್ಲಿ ಈ ಹಿಂದೆ ಇತ್ತು. ಆದ್ರೆ ಬಹಳ ದಿನಗಳಿಂದ, ಸುಮಾರು ಶಾಸಕರಾದ ದಿನಗಳಿಂದಲೂ ಕೂಡ ಶಾಸಕರು ನನ್ನೊಂದಿಗೆ ಚರ್ಚೆ ಮಾಡ್ತಾ ಇದ್ದು ಈ ಚುನಾವಣೆ ಬೇಡ ಬಹಳಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು. 2 ಗುಂಪುಗಳನ್ನ ಒಂದು ಮಾಡಬೇಕು ಅಂತ. ಅದೇ ರೀತಿಯಾಗಿ ಶಿಕ್ಷಕರ ದಿನಾಚರಣೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಶಾಸಕರಾದಾಗಿದ್ದ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಕರ ವಿಭಜನೆ ಆಗೋದು ಬೇಡ, ಎಲ್ಲರನ್ನು ಒಟ್ಟಿಗೆ ಸೇರಿಸೋಣ, ಒಂದು ಮಾಡೋಣ, ಒಂದು ದಾರಿಯಲ್ಲಿ ಹೋಗೋಣ, ಚೆನ್ನಾಗಿರೋದಿಲ್ಲ ತಾಲೂಕಲ್ಲಿ ಅಂತ. ಆ ಹಿನ್ನೆಲೆಯಲ್ಲಿ ಬಹಳ ಪ್ರಯಾಸ ಪಟ್ಟು, ಬಹುಶಃ ರಘಣ್ಣವರು ಕೂಡ ಬಹಳ ಪ್ರಯಾಸ ಪಟ್ಟರು. ಸುಮಾರು 5 ಗಂಟೆಗೆ ತಿಂಡಿ ತರಿಸ್ಕೊಟ್ರು ಶಾಸಕರು. 5 ಗಂಟೆಗೆ, 1 ಗಂಟೆಗೆ ಹೋಗಿದ್ದು, 5 ಗಂಟೆಗೆ ತಿಂಡಿ ತರಿಸ್ಕೊಟ್ರು. ಆ ಸುತ್ತಮುತ್ತ ಇರ್ತಕ್ಕಂಥದ್ದೆಲ್ಲ ಭಾಷೆ ಬಂದ್ಬಿಡ್ರಿ ಅಂತ ಎಲ್ಲ ಟೀಚರ್ಸ್ ಬಹಳ ಜನ ಬಂದಿದ್ರು. ತಿಂಡಿ ತಿಂದ್ಬಿಟ್ಟು ಕೊನೆಗೆ ಒಂದು ಗುಂಪಿಗೆ 7 ಸ್ಥಾನ, ಇನ್ನೊಂದು ಗುಂಪಿಗೆ 11 ಸ್ಥಾನ ತೀರ್ಮಾನ ಮಾಡಿದ್ರು. ಬಹುಶಃ ಯಾವ ರೀತಿಯಾಗಿ ದಿಕ್ಕು ತಪ್ಪಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್. ಬಂದ ತಕ್ಷಣ 5 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸ್ತಾರೆ. ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸ್ಥಾನ ಬಿಟ್ಟು 5 ಶಾಸಕರು ಮುಂದೆ, ರಗಡ್ ಮುಂದೆ ಮಾತ್ಕೊಂಡಿದ್ರು. ಮತ್ತೆ ಬಂದು 5 ಸ್ಥಾನಗಳಾಗಿ ನಮಗೆ ನಾಮಪತ್ರ ಸಲ್ಲಿಸ್ತಾರೆ. ಆಮೇಲೆ ಮಾಹಿತಿ ಬಂದ ಮೇಲೆ ನಾನೇ ಹೇಳಿದೆ, ನೀವು ಕೂಡ ಎಲ್ಲ ಸ್ಥಾನಗಳಿಗೂ ಕೂಡ ಅರ್ಜಿ ಹಾಕ್ಬಿಡಿ ಅಂತ. ಮತ್ತೆ ಕೊನೆಯ ಗಳಿಗೆಯಲ್ಲಿ ವಾಪಸ್ ತೆಗಿದ್ದಾರೆ. ಯಾವ ರೀತಿ ದಿಕ್ಕು ತಪ್ಪಿಸ್ತಾರೆ ಅನ್ನೋದು ನೋಡಿ. ಇದ್ದಿದ್ರೆ ಅನ್ನೊಂದಿತ್ತು ಎಲ್ಲ ಕಾರ್ಯದರ್ಶಿ ಉಪಾಧ್ಯಕ್ಷ ಎಲ್ಲ ಮತ್ತೆ ದಾರಿ ಕೊಡ್ತಾರೆ. ಒಂದ್ ಕಡೆ ಶಾಸಕರು ಒಂದು ಮಾಡಬೇಕು
ಶಿಕ್ಷಕರನ್ನ ಶಿಕ್ಷಕರಲ್ಲಿ ಪಾಠ ಮಾಡಿಸ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ